ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾವು ಬೇರೆ ನೋಡ್ರಿ ಟೈಮ್ ಈಗ 9 ಗಂಟೆಗೆ ಅದ್ರಿ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ರಿ ಬರ್ರಿ ಅವ್ರ ಬ್ಲಾಗ್ನ ಸ್ಟಾರ್ಟ್ ಮಾಡಮ್ರಿ ಈಗ ನೋಡ್ರಿ ನಮ್ಮ ಸಮೂಹ ಸಾಲಿ ರೆಡಿ ಮಾಡಿದ್ರಿ ಅವ್ನಿಗೆ ಒಯ್ದ ರೋಡಿಗೆ ಬಿಟ್ಟು ಬರ್ತೀನಿ ರೀ ವ್ಯಾನ್ ಬರ್ತದ ನೀವು ವ್ಯಾನಿಗೆ ಕುಂದಿಸ್ಬಿಟ್ಟು ಬರ್ತೀನಿ ರೀ ಹೋಗಿಬಿಟ್ಟು ಟಿಫನ್ ಕಂತಂದ್ರೆ ಇವತ್ತು ಅವ್ವ ಪಾಣೋಡ್ದನ್ನ ಮಾಡ್ಯಾಡ್ರಿ ಸಮೂಹ ಇನ್ನು ಅಡುಗೆ ಏನು ಮಾಡಿಲ್ರಿ ಬಂದು ಅಡುಗೆ ಮಾಡ್ಬೇಕ್ರಿ ಎಲ್ಲ ಈಗ ನೋಡ್ರಿ ಹೊಲಕ್ಕೆ ಹೊಂಟೀನಿ ರೀ ಬುತ್ತಿ ತೊಗೊಂಡ ಕಬಚ್ಚದ ರೀ ಅದಕ್ಕೆ ಹೊಲಕ್ಕೆ ಹೊಲತ್ತೀನಿ ಸಮೃದ್ಧಿ ಅಂತ ಮಾಡ್ಕೊಂಡ್ರಿ ಗೋಧಿ ನೋಡ್ರಿ ಎಷ್ಟು ಚೆಂದಾಗಿದ್ರಿ ಇನ್ನೊಂದು 15-20 ದಿನದಾಗ ಪೂರಾ ಗೋಧಿ ಬೆಳ್ಳಗಾಗ್ಬಿಡ್ತದೆ ರೀ ಈಗ ಸದ್ದ ಸೀತ್ನಿ ಅದ ನೋಡ್ರಿ ಗೋಧಿ ಸೀತ್ನಿ ಸಮುದ್ದಿ ಹೊಲಕ್ಕೋತೀರಿ ಈಗ ನೋಡ್ರಿ ಹೊಲಕ್ಕೆ ಬಂದಿದ್ದೇವೆ ಇಲ್ಲಿ ಕಲ್ಲಂಗಡಿಗೆ ಹಾಕ್ತಿಲ್ರಿ ಅವಾಗ ಆ ಹೊಲಕ್ಕೆ ಕೋಳಿ ನೋಡ್ರಿ ಇಲ್ಲಿ ಕೋಳಿ ಫಾರಮ್ ಮಾಡ್ಯಾರ್ರಿ ಮಾಲಕರು ಎಲ್ಲಿ ಕಡೆ ಹೋಗೋ ಟೈಮಿಗೆ ಮಾಲಕ್ ಹೇಳೋ ಅಂತತಿ ಕೋಳಿಗಳು ನೋಡ್ರಿ ಎಷ್ಟು ಅದಾವ ಇದು ಕೋಳಿ ಫಾರಮ್ ರೀ ಇದು ಅವಕ್ಕೆಲ್ಲ ಕಾಳುಗಳೆಲ್ಲ ಹಾಕಿಟ್ರ ಇದ್ರಾಗ ನೀರು ಹಾಕಿಟ್ರ ನಿಂಬೆ ಗಿಡದಾಗ ಮಾಡ್ಯಾರ್ರಿ ಸಮು ಎಲ್ಲಿ ಕೂತಿದಿ ಇಲ್ಲಿ ಕಬ್ಬು ಹಚ್ಚಗತ್ತಾರ್ರಿ बंद करो जी बंद कर को चालू करो खराब होता दोनों रोड नहीं चालू होता ये ना ಪಪ್ಪ ಏನು ಬಿಡ್ತಾರೆ ಒಂದೇ ಸರ್ತಿ ಕಟ್ತಾವು ಹಾಂ ಏಸಿಸ್ ಗಣಕಿ ಇಟ್ಟು ಹೊಡ್ಲೈತ್ರಿ ಬೂ ಎಲ್ಲಿ ಕುಡಿತಿ ಸೌಕಾಸ್ಕ ಖಾಲಿ ದೂರ ಹ್ಞೂ ರೀ ಹೌದ್ರಿ ಅದ್ರ ರೌದಿ ಇರ್ತಲ್ರಿ ಸರಿತಾವ ಪಟಕ್ನಿ ಬೋ ಈಗ ಕುಡ್ದಿದಿ ಮತ್ತೆ ಬೋ ಅಂತ ತಂಗಿ ಒಂದು ಗ್ಲಾಸ್ ಅಂತ ನೀರು ಅಂತ ಕೊಡು ಸಾವಿತ್ರಿ ನೀರಂತ ಹ್ಞೂ ಸಾಲಲ್ಲಿ ಕಿಲಿಗೆ ಬಿಟ್ರೆ ಏನಿದು ಬಂದು ಇನ್ನು 10 ನಿಮಿಷ ಟೈಮ್ ಅದ ರೀ ಅದಕ್ಕೆ ಬಂದಾವ ಇದು ಒಂದೇ ಮುಡ್ತಿರ್ವಿ ಇದು ಒಂದೇ ಮುಡ್ತಿರ್ವಿ ಲೈಟ್ ತೆಗ್ದಿಲ್ರಿ ಇವತ್ತು ನೀನು ತೆಗ್ದಿದ್ರಿ ಭಾಳ 2 ಗಂಟೆ ಹೋಗ್ಯಾರ ನೀನು ನಿಮಗೆ ತಾಳು ಇದಕ್ಕೆ ಆತವ್ರಿ ಇದೊಂದು ಸಾಲಿ ಪ್ಯಾಂಟಿ ಬಿ ದೊಡ್ಡ ಕಟ್ರಿ ಶಾಣ ಮಕ್ಕ ಸಣ್ಣ ಕಟ್ಟಿಲಿವ ಕಬ್ಬಿನ ಹೋಗಿ ಹಾಂ ರೀ
ಇಬ್ಬರು ತರಬೇಕು. ಫ್ರೆಂಡ್ಸ್ ನಾನು ಮನೆಯೇ ಹೇಳಿದ್ರಿ ವಿಡಿಯೋಸ್ ಇನ್ನು ಮುಂದೆ ಡೈಲಿ ಹಾಕ್ತೀನಿ ಅಂತ, ಆದ್ರೂ ಭೀ ನನ್ನ ಕೈಲಿಂತ ಡೈಲಿ ವಿಡಿಯೋಸ್ ಅಂತೂ ಹಾಕೋಕೆ ಆಗಿಲ್ಲ ರೀ. ನನಗೆ ಆರಾಮಿಲ್ಲ ಕಾರಣಕ್ಕೆ. ಹಾಗಾಗಿ ಮತ್ತೆ ಭೀ ಭಾಳಷ್ಟು ದಿನಗಳ ನಂತರ ಒಂದು ವಿಡಿಯೋಸ್ ಹಾಕಕತ್ತೀನಿ ರೀ. ನೋಡಿ ಎಲ್ಲರೂ ಸಪೋರ್ಟ್ ಮಾಡಿರಿ, ಯಾಕಂದ್ರೆ ನನಗೂ ವಿಡಿಯೋ ಹಾಕೋಕ್ಕಾಗಲ್ದು. ಮತ್ತು ನಿಮ್ಮೆಲ್ಲರ ಸಪೋರ್ಟ್ ಅಂತೂ ನನಗೆ ಬೇಕಾಬೇಕ್ರಿ. ದಯವಿಟ್ಟು ಇದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡಿರಿ. ಎಲ್ಲರೂ ಕಮೆಂಟ್ ಮಾಡಿ ಕೇಳಕತ್ತೀರಿ ಏನಾಗಿದ್ರಿ ಅಕ್ಕ ಏನಾಗಿದ್ರಿ ಅಂತೇಳಿ. ಆದಷ್ಟು ಜಲ್ದಿ ಏನಾಗ್ಯದ ಯಾಕೆ ಆರಾಮಿಲ್ಲ ಅನ್ನೋದನ್ನು ನಾನು ಹೇಳ್ತೀನಿ ರೀ ವಿಡಿಯೋಸ್ ಒಳಗೆ. ಸದ್ಯಕ್ಕೆ ಏನಾಗಿದೆ ಅಂತ ಹೇಳಿಲ್ಲ ರೀ, ನಾನು ಏನಾಗಿದೆ ಅನ್ನೋದನ್ನು ಹೇಳ್ತೀನಿ ರೀ. ಏನು ಮಾಡಬೇಕು ಯಾಕಂದ್ರೆ ರೆಸಿಪಿ ಮಾಡೋದಂತಂದ್ರೆ ಭಾಳ ಕಷ್ಟ ರೀ. ಹಾಗಾಗಿ ನನಗಂತೂ ವಿಡಿಯೋಸ್ ಮಾಡೋಕ್ಕೆ ಆಲರ್ ಸಲೇಕ ವಿಡಿಯೋಸ್ ಹಾಕಿಲ್ಲ ರೀ ನಾನು ಇಲ್ಲಿ ತನಕ. ಇವಾಗ ಮತ್ತೆ ಒಂದು 10-15 ದಿವಸನೇ ಆಗ್ತಾ ಬತ್ರಿ ನಾನು ವೀಡಿಯೋಸ್ ಹಾಕಿಲ್ಲ. ಮತ್ತು 1 ತಿಂಗಳಿಂದ ನಾನು ಕರೆಕ್ಟಾಗಿ ವೀಡಿಯೋಸ್ ಹಾಕಿಲ್ಲ ರೀ. ಯಾವುದು ಇನ್ಸ್ಟಾಗ್ರಾಮ್ ಒಳಗೂ ಅಷ್ಟೇ ರೀ. ಇನ್ಸ್ಟಾಗ್ರಾಮ್ ಒಳಗೂ ವೀಡಿಯೋಸ್ ಹಾಕಿಲ್ಲ ನಾನು ಭಾಳ ದಿನ ಆಯ್ತು ರೀ. ಹೊಲದಾಗ ಕಬ್ಬು ಹಚ್ಚಿದ್ರು ರೀ ನಿನ್ನೆ. ಅದು ಕಬ್ಬು ಹಚ್ಚೋದು 2-3 ದಿನಸಿನ ವೀಡಿಯೋ ಮಿಕ್ಸ್ ಅದ ರೀ. ಅದು ಒಂದು ಸ್ವಲ್ಪ ಸುಮ್ಮನೆ ಒಂದು ಸ್ವಲ್ಪ ಹೋಗೋದು ಬರೋದು ಅಷ್ಟೇ ಮಾಡೀನಿ. ಹೊಲದಾಗೂ ಭಾಳಷ್ಟು ಕೆಲಸ ಬಂದವ್ರಿ. ಎಲ್ಲ ಕಬ್ಬು ಅದು ಹಚ್ಚೋದು ಮಾಡ್ಲಿಕ್ಕತ್ತಾರ. ನನಗೆ ಭೀ ಹುಷಾರಿಲ್ಲ, ಅದಕ್ಕೆ ಯಾವುದು ವಿಡಿಯೋ ಹೊಲದಾಗ ಎದ್ರ ಭೀ ವಿಡಿಯೋಸ್ ಮಾಡ್ಕೊಳ್ಳೋದಾಗಿಲ್ಲ ರೀ ನನಗೆ. ಕಬ್ಬು ಹಚ್ಚೋದಾಗಿರ್ಬೋದು ಅದೆಲ್ಲ ಕರೆಕ್ಟಾಗಿ ವಿಡಿಯೋಸು ಮಾಡೋಕ್ಕಾಗಿಲ್ಲ ರೀ ನನಗೆ. ಏನಾಗಿದೆ ಏನಿಲ್ಲ ಅನ್ನೋದು ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ ರೀ ನಾನು. ಏನು ವಿಷಯ ಸಲುವಾಗಿ ಅಂತ ಹೇಳ್ತಿಸಿದ್ರೆ ಈಗ ಸದ್ಯಕ್ಕೆ ಒಂದು ಸ್ವಲ್ಪ ತೊಗರಿ ಒಂದಿಷ್ಟು ತುಂಬ ಅವರಿ ಇವತ್ತು. ಅದಕ್ಕೆ ಈಗ ತೊಗರಿ ತುಂಬಲಕ್ಕೆ ಹೋಗ್ಬೇಕು ರೀ. ಆಯ್ತು ರೀ, ಲಾಸ್ಟ್ ರೀ ತೊಗರಿ ಭೀ ತುಂಬವು. ಎಲ್ಲ ರಾಶಿನೂ ಆಗ್ಯವ್ರು ತೊಗರಿ ರಾಶಿಗಳ್ನು. ಅವಿಸ್ ತೊಗರಿನೂ ತುಂಬ ಅವರಿ. ಈಗ ತೊಗರಿ ತುಂಬಲಕ್ಕೆ ಬಂದರಿ. ನಾನು ಹೋಗ್ತೀನಿ ಒಂದು ಸ್ವಲ್ಪ ಕೈಯಾಗ ಹೋಗಿ ಅವಿಸ್ ತೊಗರಿಗಳು ಭೀ ತುಂಬಿಬಿಟ್ಟು ಬರ್ತೇವೆ ರೀ. ಫ್ರೆಂಡ್ಸ್ ಇಷ್ಟ ಆದರೆ ವೀಡಿಯೋಸಿಗೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿರಿಪ್ಪ. ನಿಮ್ಮ ಸಪೋರ್ಟ ನಮಗೆ ಭಾಳ ಮುಖ್ಯ ರೀ. ನಿಮ್ಮ ಸಪೋರ್ಟ್ ಇದ್ರನ್ನ ಏನಾದರೂ ಮಾಡೋಕ್ಕೆ ಸಾಧ್ಯ ರೀ. ದಯವಿಟ್ಟು ಎಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ನಾನು ಆದಷ್ಟು ರೆಸಿಪಿಗಳು ಮಾಡೋಕ್ಕೆ ಟ್ರೈ ಮಾಡ್ತೀನಿ ರೀ. ಒಂದು ಸ್ವಲ್ಪ ದಿನ ಟೈಮ್ ಬೇಕು ರೀ ನನಗೆ. ಆದಷ್ಟು ಜಲ್ದಿ ರೆಸಿಪಿಗಳು ಮಾಡಿ ಹಾಕ್ತೀನಿ ರೀ. ಸ್ವಲ್ಪ ಟೈಮ್ ತೊಗೋತೀನಿ ರೀ, ಆರಾಮಿಲ್ಲ ಸಲುವಾಗಿ.